ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದನ್ನು ಬಹಳ ವಿಶೇಷವಾಗಿ ಇದೇ ಬರುವ ಜೂನ್ 2ನೇ ತಾರೀಕಿಗೆ ಗೋಚಾರದಲ್ಲಿ ಗುರು ಮಹಾರಾಜ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಿಂಹ ರಾಶಿಯವರಿಗೆ ಯಾವ ಥರದ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ, ಏನು ಪ್ರಭಾವ ಬೀರ್ತಾನೆ ಗುರು ಮಹಾರಾಜ, ಅದರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಸಿಂಹರಾಶಿಯವರಿಗೆ ಗುರು ಬಂದು ಆತ ಗೋಚಾರದಲ್ಲಿ ರಾಶಿಯಿಂದ 12ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ. ಓಕೆನಾ, 12ನೇ ಮನೆ ಬಂದು ನಿಮ್ಮ ವ್ಯಯಸ್ಥಾನ. ಓಕೆ, ಅಂದರೆ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ. ಹಾಗಾದರೆ ಖರ್ಚು ವೆಚ್ಚಗಳಲ್ಲಿ ಒಂದು ರಿಸಲ್ಟ್ ಹೇಳಬೇಕಾದ್ರೆ ಖರ್ಚು ವೆಚ್ಚಗಳಲ್ಲಿ ಸ್ವಲ್ಪ ಜಾಸ್ತಿನೇ ಆಗ್ಬೋದಾ, ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡಿಸ್ಬೋದಾ? ಮೇ ಬಿ ಮಾಡಿಸ್ಬೋದು. ಯಾಕೆ ಮಾಡಿಸಬಲ್ಲ? ಫಸ್ಟ್ ಆಫ್ ಆಲ್ ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟಂತೆ ಖರ್ಚು ಮಾಡಿಸಬಲ್ಲ. 12ನೇ ಮನೆ ಬಂದು ಏನು? 12ನೇ ಮನೆ ಬಂದು ವಿದೇಶ ಪ್ರಯಾಣಕ್ಕೆ ಖರ್ಚು ಮಾಡಿಸಬಲ್ಲ. 12ನೇ ಮನೆ ಬಂದು ತೀರ್ಥಕ್ಷೇತ್ರ ಯಾತ್ರೆ, ಅದಕ್ಕೆ ಸಂಬಂಧಪಟ್ಟಂತೆ ಖರ್ಚು ಮಾಡಿಸಬಲ್ಲ. ಆನಂತರ 12ನೇ ಮನೆ ನಂಬಿಕೆ. ಹಾಗಾದರೆ ಎಲ್ಲೋ ಒಂದು ಕಡೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಕ್ಕೆ ಬೇಕಾಗಿ ಖರ್ಚು ವೆಚ್ಚಗಳಾಗ್ಬೋದು, ಅಥವಾ ಮನೆಯ ದೇವರು ಗುಡಿ, ಅಥವಾ ಈವನ್ ಮನೆಯಲ್ಲಿರುವಂತಹ ನಿಮ್ಮ ಆ ದೇವರ ಕೋಣೆಯನ್ನು ಸರಿ ಮಾಡಬೇಕು, ಅದಕ್ಕೆ ಬೇಕಾಗಿ ಖರ್ಚು ಮಾಡಬೇಕಂದ್ರೂ ಕೂಡ ನೀವು ಖರ್ಚು ಮಾಡಬೇಕಾದಂಥ ಅನಿವಾರ್ಯತೆ ಉಂಟು. ಓವರಾಲ್ ಒಳ್ಳೆ ಕೆಲಸ ಕಾರ್ಯಗಳಿಗೆ ಖರ್ಚು ಮಾಡಿಸ್ತಾನೆ. ಆರೋಗ್ಯದ ಬಗ್ಗೆ ಮಾತ್ರ ಗಮನ ಕೊಡಬೇಕು. ಈಗ ಆರೋಗ್ಯಕ್ಕೆ ಖರ್ಚು ಮಾಡಿಸಿದ್ರೆ ಆರೋಗ್ಯ ಕೂಡ ಸುಸ್ಥಿತಿಯಲ್ಲಿ ಇರುತ್ತೆ, ತೊಂದರೆ ಅಂತೂ ಖಂಡಿತ ಅಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಗೆದ್ದು ಬಿಡ್ತೀರಾ. ಈಗ ಗುರು ಯಾರು ಈ ಜಾತಕಕ್ಕೆ? ಈಗ ಸಿಂಹರಾಶಿಯ ಜಾತಕಕ್ಕೆ ಗುರು ಬಂದು ಪಂಚಮಾಧಿಪತಿ ಅಷ್ಟಮಾಧಿಪತಿ ಆಗಿರ್ತಾನೆ. ಪಂಚಮಾಧಿಪತಿ ಆಗಿ ಆತ 12ನೇ ಮನೆಯಲ್ಲಿ ಇರುವುದರಿಂದ ಎಲ್ಲೋ ಒಂದು ಕಡೆ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಕೂಡ ಗಮನ ಕೊಡಬೇಕಾಗುತ್ತೆ. ಒಂದಷ್ಟು ನಿಮ್ಮ ಸ್ನೇಹಿತರು, ನಿಮ್ಮ ಪ್ರೀತಿ ಪ್ರೇಮ ನಿಮ್ಮನ್ನು ಬಿಟ್ಟು ಹೋಗುವಂಥದ್ದು, ಐಸೋಲೇಷನ್ ಆಗುವಂಥದ್ದು, ಮೋಕ್ಷಕ್ಕೆ ಹೋಗುವಂಥದ್ದು, ಆ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. 5ನೇ ಮನೆ ಅಧಿಪತಿಯಾಗಿ ಗುರು 12ನೇ ಮನೆಯಲ್ಲಿ ಇರುವುದರಿಂದ ಎಲ್ಲೋ ಒಂದು ಕಡೆ ಹೈಯರ್ ಎಜುಕೇಷನ್ ಮಾಡಬೇಕು, ದೂರ ಹೋಗಿ ಮಾಡಬೇಕು. ಕೆಲವರಿಗೆಲ್ಲ ವಿದೇಶಕ್ಕೆ ಹೋಗಿ ಹೈಯರ್ ಎಜುಕೇಷನ್ ಮಾಡಬೇಕಾದ್ರೂ ಕೂಡ ಅದಕ್ಕೆ ಒಳ್ಳೆ ಸಮಯ ಇದೆ. ಖಂಡಿತ ಅದಕ್ಕೆ ಬೇಗ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಆನಂತರ ಗುರು ಮಹಾರಾಜ ಯಾವಾಗ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನಲ್ವ, ಆ ಸಂದರ್ಭದಲ್ಲಿ ನಿಮ್ಮ ರಾಶಿಯಾಧಿಪತಿ ಸೂರ್ಯಲ್ಲಿರ್ತಾನೆ. ಆತ 10ನೇ ಮನೆಯಲ್ಲಿರ್ತಾನೆ. 10ನೇ ಮನೆಯಲ್ಲಿ ಸೂರ್ಯ ದಿಗ್ಬಲಿಯಾಗಿಬಿಡ್ತಾನೆ. 10ನೇ ಮನೆ ಬಂದು ನಿಮ್ಮ ಕಾರ್ಯಕ್ಷೇತ್ರ. ಆನಂತರ ಸಿಂಹರಾಶಿಗೆ ಯೋಗಕಾರಕ ಕುಜ, ಆತ ಭಾಗ್ಯದಲ್ಲಿ ಭ್ರಮಣ ಮಾಡ್ತಾನೆ. ಹಾಗಾದರೆ ಈ ಎರಡು ಕಾಂಬಿನೇಷನ್ ಏನಿದೆ ಅಲ್ವಾ, ಅಥವಾ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ರಿಸಲ್ಟನ್ನು ಕೊಡೋದ್ರಲ್ಲಿ ಡೌಟೇ ಇಲ್ಲ ಸರ್. ಯಾರಿಗೆಲ್ಲ ಕೆಲಸದಲ್ಲಿ ಇದುವರೆಗೆ ಪ್ರಾಬ್ಲಮ್ ಇದೆ, ಸರ್ ನಾನು ಕೆಲಸ ಮಾಡ್ತೇನೆ, ಕ್ರೆಡಿಟ್ ಬೇರೆ ಯಾರು ತಗೊಂಡು ಹೋಗ್ತಾ ಇದ್ದಾರೆ, ಅದು ಪ್ರಾಬ್ಲಮ್ ಆಗ್ತಾ ಉಂಟು ನನಗೆ, ಹಾಗಾದರೆ ಎಲ್ಲೋ ಒಂದು ಕಡೆ ಅದೆಲ್ಲವೂ ಕೂಡ ಈಗ ನಿಮಗೆ ಕ್ರೆಡಿಟ್ ಸಿಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಕ್ರೆಡಿಟ್ ನಿಮಗೆ ಸಿಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಪ್ರಾಪ್ತವಾಗುತ್ತೆ, ಅಧಿಕಾರದ ಮಟ್ಟ ಪ್ರಾಪ್ತವಾಗುತ್ತೆ. ವಿದೇಶಕ್ಕೆ ಹೋದರೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಿದೇಶಕ್ಕೆ ಹೋಗಬೇಕು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಅಂತ ಕೆಲಸ ಸಿಗಲಿಲ್ಲ ಇಷ್ಟವರೆಗೆ, ಅದಕ್ಕೆ ಪ್ರಯತ್ನ ಮಾಡಿ ಅದು ಸಿಗುತ್ತೆ. ಟ್ರಾನ್ಸ್ಫರ್ ಆಗಬೇಕು ಕೆಲಸಕ್ಕೆ ಸಂಬಂಧಪಟ್ಟಂತೆ, ನಾನು ಇಚ್ಛೆ ಪಟ್ಟ ಕಡೆಗೆ ಹೋಗಬೇಕು ಅಂದರೆ ಅದು ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಓವರಾಲ್ ಇದೆಲ್ಲ ಬಹಳ ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆಗಳಿದೆ. ಖಂಡಿತ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಕಾರ್ಯಕ್ಷೇತ್ರ ಬೂಸ್ಟ್ ಆಗುವಂಥ ಎಲ್ಲ ಯೋಗ ಭಾಗ್ಯ ನಮ್ಮ ಸಿಂಹರಾಶಿಯವರಿಗೆ ಬಂದೇ ಬಂದಿದೆ. ಓಕೆ, ಗೊತ್ತಾಯ್ತು. ಈಗ ಆನಂತರ ನಿಮ್ಗೆ ಏನಾಗುತ್ತೆ ಗೊತ್ತಾ? ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಮಹಾರಾಜ ಹೋಗ್ತಾ ಇದ್ದಾನೆ. ಅಂದರೆ ನಿಮಗೆ ಅಷ್ಟಮದ ಶನಿ ಕಾಟ ಅಂತ ಆಯಿತು. ಓಕೆ, ಹಾಗಾದರೆ ಈಗ ಏನಾಗುತ್ತೆ? ಶನಿ ಮಹಾರಾಜ ಮೀನರಾಶಿಯಲ್ಲಿದ್ದಾನೆ. ಮೀನರಾಶಿ ಬಂದು ವ್ಯಯಸ್ಥಾನದ ರಾಶಿ, ಅದು ಮೋಕ್ಷದ ರಾಶಿ. ಅದು ಆಲ್ರೆಡಿ ಶನಿ ಅಲ್ಲಿದ್ದಾನೆ. ಆತ ರೇವತಿ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾನೆ. ರೇವತಿ ನಕ್ಷತ್ರ ಬಂದು ರಾಶಿ ಚಕ್ರದ ಕೊನೆಯ ನಕ್ಷತ್ರ. ಅಲ್ಲಿ ಅಕ್ಟೋಬರ್ 10ನೇ ತಾರೀಕಿನವರೆಗೂ ಇರ್ತಾನೆ. ಏನು ಪ್ಲಸ್ ಪಾಯಿಂಟ್ ಆಗುತ್ತೆ ಗೊತ್ತಾ ನಿಮಗೆ? ಗುರು ಏನು ಮಾಡ್ತಾನೆ? ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ 8ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. ಅಲ್ಲಿ ಆಲ್ರೆಡಿ ಶನಿ ಇದ್ದಾನೆ. ಶನಿ ಬಂದು 6ನೇ ಮನೆ ಅಧಿಪತಿ. ಶನಿ ಬಂದು ನಿಮ್ಮ 7ನೇ ಮನೆ ಅಧಿಪತಿ. ಹಾಗಾದರೆ 6ನೇ ಮನೆ ರೋಗ ಋಣ ರಿಪು. ಹಾಗಾದರೆ ನಿಮ್ಗೇನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಉಂಟು, ಅದಕ್ಕೆ ದಾರಿ ಕಂಡು ಬರುವಂತೆ ಮಾಡ್ತಾನೆ. ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಅದನ್ನು ಗಾಯಬಾಗುವಂತೆ ಮಾಡ್ತಾನೆ. ಆನಂತರ ಆತ ನಿಮ್ಮ 6ನೇ ಮನೆ ಬಂದು ಹಣಕಾಸು, ಅಂದರೆ ನಿಮ್ಮ ಸಾಲಕ್ಕೆ ಸಂಬಂಧ, ಸಾಲದಲ್ಲಿ ಪ್ರಾಬ್ಲಮ್ ಉಂಟು ಇಷ್ಟವರೆಗೆ, ಅದಕ್ಕೆ ದಾರಿ ಕಂಡು ಬರ್ತಾ ಇಲ್ಲ. ಮೇ ಬಿ ಈಗ ದಾರಿ ಕಂಡು ಬರ್ಬೋದು. ಅದಕ್ಕಿಂತಲೂ ಬಹಳ ದೊಡ್ಡ ರಿಸಲ್ಟ್ ಏನು ಗೊತ್ತಾ? ಸಿಂಹರಾಶಿಯವರಿಗೆ ಶತ್ರು ಕಾಟದಲ್ಲಿ ಸಂಪೂರ್ಣ ಮುಕ್ತಿ. ಯಾರೆಲ್ಲ ನಿಮ್ಗೆ ಇಷ್ಟವರೆಗೆ ಕಾಟ ಕೊಟ್ಟಿದ್ದಾರೆ, ಯಾರು ತೊಂದರೆ ಕೊಟ್ಟಿದ್ದಾರೆ, ಶತ್ರುಕಾಟ ವಿಪರೀತ ರೀತಿಯಲ್ಲಿ ಉಂಟು ಅಲ್ವಾ, ನಮಗೆ ನಮಗೆ ಎಲ್ಲೋ ಒಂದು ಕಡೆ ಗೊತ್ತಾಗದಾಗಿ ಷಡ್ಯಂತ್ರ ಮಾಡಿದ್ದಾರೆ, ಅವರೆಲ್ಲರೂ ಈಗ ಎಲ್ಲೋ ಒಂದು ಕಡೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೋದು. ಆ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಅಂದರೆ ಶತ್ರುಘಾಟ ಟೋಟಲಿ ಡೆಸ್ಟ್ರಾಯ್. ಇದು ಬಹಳ ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮ್ಮ ಪಾಲಿಗೆ. ನೀವೇನು ಮಾಡ್ಬೇಕಂತೇನಿಲ್ಲ, ತನ್ನಿಂದಾರೆ ಅವರು ನಿಮ್ಮಿಂದ ದೂರ ಹೋಗುವಂಥ ಸಾಧ್ಯತೆಗಳು ಇದ್ದೇ ಇದೆ. ಚಿಂತೆ ಮಾಡೋದಾಗತ್ತೆ ನನ್ನ ಲೆಕ್ಕದ ಖಂಡಿತ ಇಲ್ಲ. ಯಾಕಂದರೆ ಮೊದಲೇ ಐಸೋಲೇಷನ್ ರಾಶಿಯಲ್ಲಿ ಶನಿ ಇದ್ದಾನೆ. ಆನಂತರ ರೇವತಿ ನಕ್ಷತ್ರ ಕೊನೆಯ ನಕ್ಷತ್ರದಲ್ಲಿದ್ದಾನೆ. ಅಂದರೆ ಎಲ್ಲವೂ ಕೂಡ ಸಮಸ್ಯೆಗೆ ಸೊಲ್ಯೂಷನ್ ಕೊಡ್ತಾನೆ ಅಂತ ಒಂದು ಇಂಡಿಕೇಶನ್ ಆಯಿತು. ತುಂಬ ಫೇವರಬಲ್ ಆಗುತ್ತೆ. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಈಗ ಸ್ತ್ರೀಯರಿದ್ದಾರೆ ಅಂತ ಇಟ್ಕೊಳ್ಳೋಣ, ಈ ಸಿಂಹರಾಶಿಯವರು. ಓಕೆ, ಅವರು ಅತ್ತೆ ಮನೆಯನ್ನು ಬಿಟ್ಟು ಬರುವಂಥದ್ದು, ಗಂಡನ ಮನೆಯನ್ನು ಬಿಟ್ಟು ಬರುವಂಥದ್ದು ಇದೆ. ಮೇ ಬಿ ಕೆಲವರಿಗೆ ಅದು ಫಲಿತ ಆಗ್ಬೋದು, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಓಕೆ, ಗೊತ್ತಾಯ್ತು. ಈಗ ಆನಂತರ ಏನಾಗುತ್ತೆ,
ಗುರು ಏನು ಮಾಡ್ತಾನೆ, ಗುರು ಮಹಾರಾಜ ಏನು ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ 4ನೇ ಮನೆಯನ್ನು ವೀಕ್ಷಣೆ ಮಾಡಿದೆ. 4ನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಇದೆ ನಮ್ಮ ಸಿಂಹ ರಾಶಿಯವರಿಗೆ. ವೃಶ್ಚಿಕ ರಾಶಿ ಬಂದೇನು ಟ್ರಾನ್ಸ್ಫಾರ್ಮೇಷನ್ ಕೊಡುವಂಥ ರಾಶಿ. ಯಾವುದರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಕೊಡ್ತಾನೆ? ಮನೆ ವಿಚಾರ, ಭೂಮಿ ವಿಚಾರದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಕೊಡ್ತಾನೆ, ವಾಹನದ ವಿಚಾರದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಕೊಡ್ತಾನೆ. ಈಗ ನಿಮ್ಮ ಮನೆ ಏನಾದರೂ ಹಳೆಯ ಮನೆ, ಹಾಗಾದರೆ ಆ ಮನೆಯನ್ನು ಡೆಮೊಲಿಷ್ ಮಾಡಿ ಹೊಸ ಮನೆ ಕಟ್ಟುವಂಥ ಯೋಗ ಈಗ ಗುರು ಮಹಾರಾಜ ಕ್ರಿಯೇಟ್ ಮಾಡ್ತಾನೆ. ಹಳೆಯ ಗಾಡಿ ಅದನ್ನು ಕೊಟ್ಟು ಬೇರೆ ಗಾಡಿ ತಗೊಳ್ಳುವಂಥ ಯೋಗವನ್ನು ಆತ ಕ್ರಿಯೇಟ್ ಮಾಡ್ತಾನೆ. ಅಥವಾ ಮನೆ ಹಳೆಯದಾಗಿದೆ, ಅದಕ್ಕೆ ಏನಾದರೂ ಪೇಂಟ್ ಗಿಂಟ್ ಅದು ಇದು ಮಾಡಿ ಅದನ್ನು ಒಂದು ಪರಿವರ್ತನೆಗೆ ಒಳಪಡಿಸುವಂಥ ಯೋಗ ಭಾಗ್ಯ ನಮ್ಮ ಸಿಂಹರಾಶಿಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಖಂಡಿತ ಪ್ರಯತ್ನ ಮಾಡಿ, ಗೆಲುವು ಗಣಿತ ನಿಮ್ಮದಾಗುತ್ತೆ. ಆನಂದ ಗುರು ಮಹಾರಾಜ ಏನು ಮಾಡ್ತಾನೆ, ತನ್ನೊಂದು 7ನೇ ದೃಷ್ಟಿಯಿಂದ 6ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. 6ನೇ ಮನೆಯಲ್ಲಿ ಮಕರ ರಾಶಿ ಇದೆ. 6ನೇ ಮನೆ ಒಂದು ರೋಗ ಋಣ ರಿಪು. ಹಾಗಾದರೆ ರೋಗ ಋಣ ರಿಪುವಿನಲ್ಲಿ ಸಂಪೂರ್ಣ ಮುಕ್ತಿಯನ್ನು ಕೊಟ್ಟು ಬಿಡ್ತಾನೆ. ಅದರ ಜೊತೆಗೆ ಯಾರಿಗೆಲ್ಲ ಇಷ್ಟವರೆಗೆ ಲೋನ್ ಆಗಲಿಲ್ಲ, ಲೋನ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಲೋನ್ ಕೂಡ ಆಗುತ್ತೆ, ನಿಮಗೆ ಲೋನ್ ಸಿಗಬೇಕು ನಿಮಗೆ, ಅದು ಆಗುತ್ತೆ. ಅಥವಾ ಯಾರಿಂದಾದರೂ ಹಣ ಪಡ್ಕೊಂಡಿರ್ತೀರಾ, ಅದು ಹಣ ಬರ್ತಾನೆ ಇಲ್ಲ ಅಂದಾಗ ನೀವು ಪ್ರೆಷರ್ ಹಾಕಿದಾಗ ಮೇ ಬಿ ಎಲ್ಲೋ ಹಣ ಜಮಾ ಆಗಿಬಿಟ್ಟಿದೆ, ಅಂದರೆ ಬ್ಲಾಕ್ ಆಗಿಬಿಟ್ಟಿದೆ, ಆ ಹಣ ಕೂಡ ನಿಮ್ಮ ಕೈಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಅದಕ್ಕೆ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತೆ ಧನಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಧನಸ್ಥಾನದ ಅಧಿಪತಿ ಯಾರು? ಬುಧ. ಆತ ಲಾಭಸ್ಥಾನದಲ್ಲಿ ಭ್ರಮಣ ಮಾಡ್ತಾನೆ. ಯಾವಾಗ ಗುರು ರಾಶಿ ಚೇಂಜ್ ಮಾಡ್ತಾನೆ ಆ ಮೂಮೆಂಟಲ್ಲಿ. ಆನಂತರ ಶುಕ್ರ ಕೂಡ ಅಲ್ಲಿದ್ದಾನೆ. ಶುಕ್ರ ಬಂದ ಆತ ನಿಮ್ಮ 10ನೇ ಮನೆ ಅಧಿಪತಿ. ಇಬ್ಬರು ಸೇರಿಕೊಂಡು 10 ಮತ್ತೆ ಧನಾಧಿಪತಿ 10ನೇ ಮನೆ ಅಧಿಪತಿ ಸೇರಿಕೊಂಡು ಎಲ್ಲಿದ್ದಾರೆ? ಅವರು ಲಾಭಸ್ಥಾನದಲ್ಲಿದ್ದಾರೆ. ಹಾಗಾದರೆ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗಿಲ್ಲ, ಅದು ಆಗುತ್ತೆ. ಲಾಭ ಇಷ್ಟವರೆಗೆ ಬರ್ತಾ ಇಲ್ಲ, ಅದು ಆಗುತ್ತೆ. ಅಕ್ಕನಿಂದ ಅಣ್ಣನಿಂದ ಸಪೋರ್ಟ್ ಬೇಕು, ಅದು ಆಗುತ್ತೆ. ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ತೊಂದರೆ ಉಂಟು, ಅದು ನಿವಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾಕಂದರೆ 8ನೇ ಮನೆಯಲ್ಲಿ ಶನಿಯ ಭ್ರಮಣ, ಅದು ಕೂಡ ರೇವತಿ ನಕ್ಷತ್ರದಲ್ಲಿ. 8ನೇ ಮನೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ, ಅನ್ಸೆಸ್ಟರ್ಸ್ ಪ್ರಾಪರ್ಟಿ. ಹಾಗಾದರೆ ಅದರಲ್ಲಿದ್ದ ಸಮಸ್ಯೆ ದೂರ ಆಗಿ ಆ ಪ್ರಾಪರ್ಟಿ ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಸರ್. ಬಹಳ ಫೇವರಬಲ್ ರಿಸಲ್ಟ್ ಬರುತ್ತೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಯಾಕಂದರೆ ಧನಾಧಿಪತಿ ನೋಡಿ, ಧನಾಧಿಪತಿಯಲ್ಲಿದ್ದ ಲಾಭಸ್ಥಾನದಲ್ಲಿದ್ದಾನೆ ಅಲ್ವಾ, ಅದು ದಶಮಾಧಿಪತಿ ಜೊತೆಗೆ ಸೇರ್ಕೊಂಡಿದ್ದಾನೆ. ಲಾಭ ಬರಲೇಬೇಕು ಈಗ ನಿಮಗೆ. ಅದರಿಂದಾಗಿ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮೇ ಬಿ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಇನ್ನು ಶನಿ ಮಹಾರಾಜ ಇಲ್ಲೇನಾಗುತ್ತೆ, ಗುರು ಮಹಾರಾಜ ಏನು ಮಾಡ್ತಾನೆ, ಆತ ಮಕರ ರಾಶಿಯನ್ನು ವೀಕ್ಷಣೆ ಮಾಡ್ತಾನೆ, ಶನಿಯನ್ನು ವೀಕ್ಷಣೆ ಮಾಡಿದ್ರೆ ಶನಿ ಗುರುವಿನಿಂದ ಒಂದಷ್ಟು ಬ್ಲೆಸ್ಸಿಂಗ್ಸ್ ಅನ್ನು ಪಡ್ಕೊಂಡಿರ್ತಾನೆ. ಅದರ ಅರ್ಥ ಏನು ಅಂದ್ರೆ, ಯಾರೆಲ್ಲ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಹೊಲದಲ್ಲಿ ದುಡಿತಾರೆ, ಜಮೀನ್ದಾರರಿದ್ದಾರೆ, ಅಥವಾ ವಯಸ್ಸಾದ ವ್ಯಕ್ತಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇದೆ. ವಯಸ್ಸಾದವರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ನರದೋಷ ಇದೆ, ನರ ದೌರ್ಬಲ್ಯ ಇದೆ, ನಡಿಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಟ್ರೀಟ್ಮೆಂಟ್ ನಡೀತಾ ಉಂಟು, ಅವರೆಲ್ಲರಿಗೂ ಕೂಡ ಅದರಿಂದ ಮುಕ್ತಿ ದೊರೆಯುವಂತ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಅದು ಕೂಡ ದೊಡ್ಡ ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇದೆ ಸರ್. ಓಕೆನಾ? ಸ್ವಲ್ಪ ಪ್ರಿಕಾಷನ್ ಯಾವುದರಲ್ಲಿ ಬೇಕೀಗ ಅದ್ರ ಬಗ್ಗೆ ಹೇಳಿಕೊಡ್ತೇನೆ. ಸೊ ನಿಮಗೆ 7th ಹೌಸಲ್ಲಿ ರಾಹು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. 7ನೇ ಮನೆಯಲ್ಲಿ ರಾಹು. ಓಕೆ, 7ನೇ ಮನೆ ಬಂದು ನಿಮ್ಮ ಪಾರ್ಟ್ನರ್, ನಿಮ್ಮ ಮದುವೆ. ಹಾಗಾದ್ರೆ ಯಾರೆಲ್ಲ ಇಷ್ಟವರಿಗೆ ಮದುವೆಗೆ ಸಂಬಂಧಪಟ್ಟಂತೆ, ಓಕೆ, ಅಂದ್ರೆ ಯೋಗ್ಯ ವಯಸ್ಕರು ಮದುವೆಗೆ ಪ್ರೊಸೀಡ್ ಆಗ್ತಾ ಇದ್ದೀರಿ ಅಂದಾಗ ನಾನು ಹೇಳ್ತೀನಿ, ಈ ವರ್ಷ ಎಂಡ್ ಅಂದ್ರೆ 2026 ಡಿಸೆಂಬರ್ನವರೆಗೆ ವೆಯ್ಟ್ ಮಾಡಿ. 2027 ಜನವರಿ ನಂತರ ಪ್ರಯತ್ನ ಮಾಡಿ, ತೊಂದರೆ ಇಲ್ಲ. ಯಾಕಂದ್ರೆ 7th ಹೌಸಲ್ಲಿ ರಾಹು ಭ್ರಮಣ ಮಾಡಬೇಕಾದ್ರೆ ಮೇ ಬಿ ಕೆಲವೊಂದು ಬಾರಿ ಮೋಸಗಳನ್ನ ನೋಡಬೇಕಾದಂತಹ ಅನಿವಾರ್ಯತೆ, ಇನ್ನು ಕೆಲವು ಅಜ್ನಬಿ ವ್ಯಕ್ತಿಗಳನ್ನ ನೀವು ಆರಿಸಿಕೊಂಡಿರ್ತೀರಾ, ಅಥವಾ ಕೆಲವರೆಲ್ಲ ಈ ಮೆಟ್ರಿಮೋನಿಯಲ್ ಏನೋ ಇರ್ತದೆ ಅಲ್ವಾ, ಅದರಲ್ಲೆಲ್ಲ ಹೋಗಿ ಚಾಯ್ಸ್ ಮಾಡುವಂಥದ್ದು, ಅವರೆಲ್ಲ ಎಲ್ಲೊಂದ್ ಕಡೆ 2-3 ಮದುವೆ ಮೊದಲೇ ಆಗಿರ್ತಾರೆ. ಅಂಥದ್ದೆಲ್ಲ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ನಿಮ್ಮ ಜಾತಕವನ್ನು ಪರಿಶೀಲನೆಗೆ ಒಳಪಡಿಸಿ, ಆನಂತರ ಈ ಡಿಸೆಂಬರ್ವರೆಗೆ ಸ್ವಲ್ಪ ನೀವು ವೇಟ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ನಿಮ್ಮ ಪಾಲಿಗೆ. ಅದು ಮಾಡಿದಾಗ ಒಳ್ಳೆ ರಿಸಲ್ಟ್ ಬರ್ಬೋದು. ಇನ್ನೊಂದು ಇಲ್ಲ ಸರ್, ನಮ್ಮ ಜಾತಕ ತುಂಬಾ ಚೆನ್ನಾಗಿದೆ, ದಶಾಭುಕ್ತಿ ತುಂಬಾ ಚೆನ್ನಾಗಿ ನಡೀತಾ ಉಂಟು, ಜ್ಯೋತಿಷಿಗಳು ಹೇಳಿದ್ದಾರೆ ಈಗ ಮದುವೆ ಆಗ್ಬಹುದು, ಅಥವಾ ನಿಮ್ಮ ಇಷ್ಟ ಮತ್ತೆ ನೀವು ಪ್ರೊಸೀಡ್ ಆಗ್ಬೋದು, ನಾನು ಅದಕ್ಕೆ ಅಡ್ಡಿ ಅಂತೂ ಖಂಡಿತ ಅಲ್ಲ. ಓಕೆನಾ? ಗೊತ್ತಾಯ್ತು. ಈಗ ಆನಂದ ಚಂದ್ರನಿಗೆ ಕೇತುವಿನ ಸಂಯೋಗ ಇದೆ. ರಾಶಿಯಲ್ಲಿ ಕೇತು ಭ್ರಮಣ ಮಾಡ್ತಾನೆ, ಅಂದ್ರೆ ಗೋಚಾರದ ಕೇತು ರಾಶಿಯಲ್ಲಿ ಭ್ರಮಣ ಮಾಡ್ತಾನೆ. ಚಂದ್ರನಿಗೆ ಕೇತುವಿನ ಸಂಯೋಗ ಬಂದಿರೋದ್ರಿಂದ ನಿಮ್ಮ ತಾಯಿ ಯಾರಿರ್ತಾರೆ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ, ಅಥವಾ ಅವ್ರಿಗೆ ಬೆನ್ನು ನೋವಿನ ಸಮಸ್ಯೆಗಳನ್ನು ಅವ್ರು ಎದುರಿಸಬೇಕಾಗುತ್ತೆ. ನಿಮಗೆ ಕೂಡ ಬೆನ್ನು ನೋವಿನ ಸಮಸ್ಯೆಗಳು ಬರ್ಬೋದು. ಅದರ ಜೊತೆಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳಿಂದ ನೀವು ಕೂಡ ಬಳಲುವಂಥ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ಜಾಗರೂಕರಾಗಿರ್ಬೇಕಾಗುತ್ತೆ. ಅದರಲ್ಲೂ ಕೂಡ ಈಗ ಯಾರೆಲ್ಲ ಮಕ್ಕಳು ಬೇಕು ಅಂತ ಬಯಸ್ತೀರಾ ಸಿಂಹರಾಶಿಯವರು, ಸ್ವಲ್ಪ ಜಾಗರೂಕರಾಗಿರಿ. ಯಾಕಂದ್ರೆ ಸಿಂಹರಾಶಿಯಲ್ಲಿ ಕೇತುವಿನ ಪ್ರಮಾಣ ಡಿಟ್ಯಾಚ್ಮೆಂಟ್ ಮಾಡಿಸ್ತಾನೆ, ಅಂದ್ರೆ ಇಲ್ಲೊಂದ್ ಕಡೆ ಆ ಮಕ್ಕಳಾಗುವಂಥದ್ದನ್ನ ಫೇಲ್ಯೂರ್ ಮಾಡಿಸುವಂಥ ಸಾಧ್ಯತೆ ಉಂಟು. ಆನಂತರ ಪಂಚಮಾಧಿಪತಿ ವ್ಯಯಸ್ಥಾನದಲ್ಲಿ ಇರುವುದರಿಂದ ಮತ್ತೆ ಫೇಲ್ಯೂರ್ ಅಂತ ಉಂಟು. ಅದರಿಂದಾಗಿ ಆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರ್ಬೇಕು. ಅದು ಕೂಡ ಯಾರೆಲ್ಲ ಕನ್ಸೀವ್ ಆಗ್ಬೇಕಂತ ತುಂಬಾ ಇಷ್ಟಪಡ್ತಾ ಇದ್ದೀರಾ,
ಆನಂತರ ಕೆಲವರೆಲ್ಲ IVF ಗೆ ಹೋಗ್ತಾರೆ, ನಂಬಿಕೊಂಡಿರ್ತಾರೆ. ನಾನು ಅದಕ್ಕೆ ಅಡ್ಡಿ ಅಂತೂ ಅಲ್ಲ, ಹೋಗ್ಬೋದು. ಬಟ್ ಆದ್ರೂ ಕೂಡ ಯಾಕೋ ಗೊತ್ತಿಲ್ಲ, ನಿಮ್ಮ ಸಿಂಹರಾಶಿನ ಅಫ್ಲಿಕ್ಷನ್ ಅಲ್ಲಿ ಇದೆ. 5ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಹೋಗಿ ಕೂಡ ಸ್ವಲ್ಪ ಮಟ್ಟಿಗೆ ಆ ವ್ಯಯವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂದಾಗ ಮೇ ಬಿ IVF ಎಲ್ಲ ಏನ್ ಮಾಡ್ತೀರಾ, ಮೇ ಬಿ ಫೇಲ್ಯೂರ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅದಕ್ಕೋಸ್ಕರ ಈ ವರ್ಷ ಎಂಡ್ ಅಂದ್ರೆ ಡಿಸೆಂಬರ್ವರೆಗೆ ವೇಟ್ ಮಾಡಿ ಅಂತ ಹೇಳ್ತೇನೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಕೇತು ತನ್ನ ಒಂದು ಆ ರಾಶಿಯನ್ನ ಬದಲಾವಣೆ ಮಾಡಿ 12ನೇ ಮನೆಗೆ ಹೋಗ್ತಾನೆ. ಆ ಮೂಮೆಂಟ್ ಅಲ್ಲಿ ಮೇ ಬಿ ನಿಮಗೆ ಮಕ್ಕಳ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಕೂಡ ಖಂಡಿತ ಬಂದೇ ಬರುತ್ತೆ, ತೊಂದರೆ ಇಲ್ಲ, ನೀವು ಗೆಲ್ತೀರಾ. ಓಕೆನಾ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಭಾಗ್ಯಕ್ಕೆ ಬಲ ಇದೆ, ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಬಲ ಇದೆ, ಲಾಭಸ್ಥಾನಕ್ಕೆ ಬಲ ಇದೆ, ಗೆಲ್ಲುವಂತ ಎಲ್ಲ ಸಾಧ್ಯತೆಗಳು ಇದ್ದೇ ಇದೆ. ಓವರ್ ಆಲ್ ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನೀವು ಮಾಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಸಿಂಹರಾಶಿಯವರಿಗೆ ಒಳ್ಳೆ ಪೀರಿಯಡ್, ತೊಂದರೆ ಇಲ್ಲ. ಅಷ್ಟಮದ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ಸಮೇತ ಗುರು ಮಹಾರಾಜ ನಿವಾರಣೆ ಮಾಡ್ತಾ ಇದ್ದಾನೆ. ಬಟ್ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟದೆ ಈಗಾಗಲೇ ಗಂಡ ಹೆಂಡತಿ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು, ಅದರ ಬಗ್ಗೆ ಸ್ವಲ್ಪ ಮೌನವಾಗಿರಿ, ಸ್ವಲ್ಪ ತಾಳ್ಮೆಯನ್ನು ಇಟ್ಟುಕೊಳ್ಳಿ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಇನ್ನೂ ಬೇಕಾದ್ರೆ ಎಲ್ಲಾದ್ರೂ ನಾಗದೇವರ ಸಾನ್ನಿಧ್ಯ ಉಂಟು ಅಂತ ಆದಾಗ, ಸೊ ನಾಗದೇವರ ಸಾನ್ನಿಧ್ಯ ಅಲ್ಲಿ ಹೋಗಿ ಅಭಿಷೇಕ ಮಾಡಿಸಿ ಅಂತ ಹೇಳ್ತೇನೆ. ಅದು ಪಂಚಮಿಗೆ ಮಾಡಿಸಿ ಅಂತ ಹೇಳ್ತೇನೆ. ಗಂಡ ಹೆಂಡತಿ ಇಬ್ರು ಹೋಗಿ ಮಾಡಿಸಿದಾಗ ನಿಮ್ಮ ಮಧ್ಯೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗಿ, ಮೈಂಡ್ ಕೂಲ್ ಆಗಿ, ಸಮಸ್ಯೆಗಳು ಅಲ್ಲಿಂದಲೇ ಸಾಲ್ವ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುವುದರಿಂದ ಪ್ರಯತ್ನ ನಿರಂತರವಾಗಿರಲಿ, ಖಂಡಿತ ಗೆದ್ದೇ ಗೆಲ್ತೀರಾ. ಒಂದು ಒಳ್ಳೆಯ ರಿಸಲ್ಟ್ ಅನ್ನು ಪಡ್ಕೊಂಡು ಗುರು ಮಹಾರಾಜಗೆ ಭ್ರಮಣ ಮಾಡ್ತಾನೆ, ಅದನ್ನು ಅನುಭವಿಸಿ ಅಂತ ಹೇಳ್ತೇನೆ. ತುಂಬಾನೇ ಫೇವರಬಲ್ ಆಗುತ್ತೆ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ. ಬಾಯ್.